Hello students, I hope you are all healthy and you are safe. I know it's really a challenging time to stay at home 24/7. It's really irritating, and just you finished your school days and you are all hoping for a wonderful and vibrant college days to begin your first year PU. Unfortunately, the pandemic has affected your plans, and it's a matter of life. So we all need to endure things when there are challenging times. Today I am going to take up lesson number 4 of your course book titled Varu Manushan. And you all remember the name of the course book, it is Reflections. And this lesson number 4, Varu Manushan, is a short story, and it is written by Waikom Muhammad Bashir. So this is a story of a man living in an alien land, faraway land, where he doesn't know the language of the land. He can't speak with the people. There are a lot of challenges, just like the challenges we are facing now due to COVID-19, due to the raging pandemic across the globe. So in this story, we see how a person survives and how he endures challenging times. And we also see how a stranger rescues the man from his difficult times. By the way, let me introduce myself. I am Sadananda, working at Government PU College for Girls at Hunsur of Mysore district. So before we enter into this short story titled Varu Manushan, let's put a question. What is a short story? I want you people to think for a moment. What is a short story? So this short story, if you take any dictionary, in the dictionary, you will have a definition of a short story. Usually, short story is considered as an imaginative and invented prose narrative. ನರೇಟಿವ್ ಅಂದರೆ ಏನು? ನಿರೂಪಣೆ. ಶಾರ್ಟ್ ಸ್ಟೋರಿ ಸಣ್ಣ ಕತೆ. ಕತೆ ಕೇಳೋದು ಎಲ್ರಿಗೂ ಇಷ್ಟ. ಮಕ್ಕಳು, ದೊಡ್ಡವರು ಎಲ್ಲರೂ ಕತೆಯನ್ನು ಕೇಳ್ತಾರೆ. ಬಹುಶಃ ನಿಮಗೆಲ್ಲ ನೆನಪಿದ್ದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತನ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ಅನೇಕ ಕತೆಗಳನ್ನು ಕೇಳಿರ್ತೀರಿ. ತುಂಬ ಬಾರಿ ಕತೆ ಹೇಳಬೇಕಾದ್ರೆ ಹೇಳ್ತಾರೆ ಹ್ಞೂ ಅನ್ಬೇಕು ಅಂತ ಹೇಳಿ. ಸಣ್ಣ ಮಕ್ಕಳಲ್ಲಿ ನಮ್ಮನ್ನು ತುಂಬ ಸರಿ ಹೆದರಿಸ್ಬಿಡ್ತಾರೆ. ಹ್ಞೂ ಅಂದೇ ಹೋದರೆ ಹ್ಞೂ ರಾಕ್ಷಸ ಬಂದು ನಿಮ್ಮನ್ನು ಹಿಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ. ಈ ಕತೆ ಇದೆಯಲ್ಲ, ಮನುಷ್ಯನ ನಾಗರಿಕ ಬದುಕಿನಲ್ಲಿ ಮನುಷ್ಯನಿಗೆ ಯೋಚನೆ ಮಾಡಲಿಕ್ಕೆ, ಅಥವಾ ಅವನು ಪ್ರಾಣಿ ಸ್ಥಿತಿಯಿಂದ ನಾವೇನು ಮನುಷ್ಯನ ಸ್ಥಿತಿ ಅಂತ ಹೇಳ್ತೀವಿ, ಭಾಷೆ ಅಂತ ಹೇಳ್ತೀವಿ, ಈ ಭಾಷೆಯನ್ನು ಬಳಸುವ ಸ್ಥಿತಿಗೆ ಮನುಷ್ಯ ಬಂದಾಗ ಈ ಕತೆ ಅನ್ನೋದು ಮನುಷ್ಯನ ಬದುಕಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕಥೆಯಲ್ಲಿ ಒಂದು ಕಲ್ಪನೆ ಇರುತ್ತೆ, ಅದನ್ನೇ ಇಮ್ಯಾಜಿನೇಟಿವ್, ಮತ್ತು ಕತೆ ಸೃಷ್ಟಿಯಾಗಿರುತ್ತೆ, ಅದಕ್ಕೆ ಇನ್ವೆಂಟೆಡ್ ಅಂತ ಹೇಳ್ತೀವಿ. ಕಥೆಯಲ್ಲಿ ಬಹಳಷ್ಟು ಬಾರಿ ರಂಜನೀಯ ಅಂಶಗಳಿರುತ್ತೆ. ಕತೆ ಹೇಗೆ ಶುರುವಾಗುತ್ತೆ? ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ಅಥವಾ ಒಬ್ಬ ರಾಣಿ ಇದ್ಲು, ಒಬ್ಬ ರಾಜಕುಮಾರಿ ಇದ್ಲು ಅಂತ ಆಗುತ್ತೆ. ಮತ್ತು ಕತೆ ಕಟ್ಟೋದು ನಮಗೆಲ್ರಿಗೂ ಇಷ್ಟ. ನೀವು ಕತೆ ಕಟ್ತೀರಿ. ಒಂದು ಉದಾಹರಣೆ ಹೇಳ. ನಿಮ್ಮ ಕ್ಲಾಸ್ನ ಪಕ್ಕದ ಕ್ಲಾಸ್ನಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನನ್ನು ಒಬ್ಬ ಇಂಗ್ಲೀಷ್ ಮೇಷ್ಟ್ರು ಪ್ರಿನ್ಸಿಪಾಲ್ ಚೇಂಬರ್ಗೆ ಕರ್ಕೊಂಡು ಹೋಗ್ತಾರೆ. ನೀವು ಬರ್ತೀರಿ ಕ್ಲಾಸಿಗೆ ಬಂದು, ಹೇ ಅವನು ರವಿ ಗೊತ್ತೇನೋ, ಎ ಸೆಕ್ಷನ್ನವನು ಅಂತ ಹೇಳ್ತೀರಿ. ಅವನು ನಿಮ್ಮ ಸ್ನೇಹಿತ ಹೇಳ್ತಾನೆ, ಹೌದು. ಈಗ ಏನಾಯಿತು? ಅವನನ್ನು ಪ್ರಿನ್ಸಿಪಾಲ್ ಚೇಂಬರ್ಗೆ ಕರ್ಕೊಂಡು ಹೋದರು. ಹೌದಾ, ಯಾಕೆ? ಇಂಗ್ಲೀಷ್ ಮಾಸ್ಟ್ರು ಪಾಠ ಮಾಡಬೇಕಾದ್ರೆ ಮೊಬೈಲ್ ನೋಡ್ತಿದ್ದಂತೆ, ಅದಕ್ಕೆ. ನೋಡಿ, ಈ 3 ವಾಕ್ಯನ ನೀವು ಒಂದಾದಮೇಲೆ ಘಟನೆ ಹೇಳ್ತಾ ಬರ್ತೀರಿ. ನೀವು ಒಂದು ವಾಕ್ಯದಲ್ಲಿ ಹೇಳಬಹುದಾಗಿತ್ತು, ಪಕ್ಕದ ಕ್ಲಾಸಿನ ರವಿ ಇಂಗ್ಲೀಷ್ ಪಾಠ ಮಾಡಬೇಕಾದ್ರೆ ಮೊಬೈಲ್ ನೋಡ್ತಾ ಇದ್ದಂತೆ, ಅದಕ್ಕೆ ಮೇಷ್ಟ್ರು ಅವನನ್ನು ಪ್ರಿನ್ಸಿಪಾಲ್ ಚೇಂಬರ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಆದರೆ ಇಷ್ಟನ್ನು ನಾವು ಹೇಳೋದಿಲ್ಲ. ನಾವೇನು ಮಾಡ್ತೇವೆ? ಕುತೂಹಲ ಹುಟ್ಟಿಸ್ತೇವೆ, ಒಂದಾದಮೇಲೆ ಘಟನೆಗಳನ್ನು ಹೇಳ್ತೇವೆ. ಇದು ಕತೆ. ಹಾಗಾಗಿ ಈ ಕತೆ ಅನ್ನೋದಿದೆಯಲ್ಲ, ಅದು ಮನುಷ್ಯನ ಬದುಕಿನ ಭಾಗ. ನೀವೀಗಾಗಲೇ
ಸ್ವಬೋಧ ವಿಡಿಯೋ ಸರಣಿಯಲ್ಲಿ ಜೆಂಟಲ್ಮನ್ ಆಫ್ ದಿ ಜಂಗಲ್ ಕಥೆನ ನೀವೀಗಾಗಲೇ ಕೇಳಿದ್ದೀರಿ. ಅಲ್ಲಿ ಒಂದು ನೀತಿ ಇದೆ. ಆ ರೀತಿಯ ಕಥೆಗಳನ್ನು ನೀತಿ ಕಥೆ ಅಂತ ಹೇಳ್ತಾರೆ. ಈ ಕತೆ ಒಂದು ನೀತಿ ಕಥೆಗಿಂತ ಭಿನ್ನವಾದಂಥ ಕತೆ. ಆದರೆ ಇದರಲ್ಲೂ ತಿಳ್ಕೊಳ್ಳೋದಿದೆ, ನೀತಿ ಅನ್ನೋದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಒಂದು ಕತೆ ಒಂದು ಘಟನೆಯನ್ನು ಹೇಳುತ್ತೆ. ಸೊ ನಾವು ಮೆನಿ ಆಫ್ ಯು ಮೇ ಹ್ಯಾವ್ ಅ ಕ್ವಶನ್, ವೈ ವಿ ಶುಡ್ ರೀಡ್ ಅ ಶಾರ್ಟ್ ಸ್ಟೋರಿ, that particularly in English? And probably many of these commerce students or science students may have this question, why we need all these short stories, poetry, drama, etc., etc. And probably many of the Kannada medium students may be thinking deep inside, why this English always troubles us? Let me answer you this question. When we want to use the language, we need to master the language. And how we master the language? We master the language in using its different expressions. A story is an expression of a language. Drama is an expression of a language. Poem or poem is an expression of language. When we read this different compositions of the language, we will know how to use the words, when to use the words, and what to say. All these things we understand, we learn. That's why you have language at your PU level. I know many of you probably thinking, I want to be an engineer, I want to be a doctor, I want to be a chartered accountant. Why I need language? See, language means it's listening. You have to express, you have to understand. Let's say you become a doctor, and how we are going to treat the patient. The patient says something. He or she says, I have this, that, so many issues. Then you have to listen to the patient and then understand the patient and treat the patient. Language is very important for us. So in PU, first year, Reflections, the course book, teaches you different ways of using the language. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಯಾವಾಗಲೂ ತಲೆನೋವು ಅಂತ ನಿಮಗೆ ಅನಿಸುತ್ತೆ. ಯಾಕೆ ತಲೆನೋವು? ಯಾವುದು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ವೋ ಅದು ನಮಗೆ ತಲೆನೋವು ಅಂತಾಗುತ್ತೆ. ಹಾಗಿದ್ದರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಸಣ್ಣ ಕತೆ ನಿಮಗೀಗಾಗಲೇ ಗೊತ್ತಿದೆ. ವೆನ್ ಐ ಸೇ ಶಾರ್ಟ್ ಸ್ಟೋರಿ, ಸಣ್ಣ ಕತೆ ಅನ್ನೋದು ಇಂಗ್ಲೀಷ್ನಲ್ಲಿ ಶಾರ್ಟ್ ಸ್ಟೋರಿ ಆಗತ್ತೆ ಅನ್ನೋದು ನಿಮಗೆ ಅರ್ಥ ಆಯಿತು. ಸೊ ನಿನ್ನೆ ಒಂದು ಸಣ್ಣ ಕಥೆಯನ್ನು ಓದಿದೆ. ಓಕೆ, yesterday I read a short story. That's your English. This is the way to learn English. Okay, and this short stories always have a few characters. You might have heard novel, ಕಾದಂಬರಿ ಅಂತ ಹೇಳ್ತೇವೆ. ಕಾದಂಬರಿ ಸಾಮಾನ್ಯವಾಗಿ ವಿಶಾಲವಾಗಿರುತ್ತೆ, ಅಂದರೆ ಒಂದು 100 ಪುಟಗಳನ್ನು ಹೊಂದಿರುತ್ತೆ. ಸಣ್ಣ ಕತೆ ಸಾಮಾನ್ಯವಾಗಿ 3 ಅಥವಾ 4 ಪುಟಗಳನ್ನು ಹೊಂದಿರುತ್ತೆ. ಒಬ್ಬ ಕ್ರಿಟಿಕ್ ಅಂದರೆ ವಿಮರ್ಶಕ ಹೇಳ್ತಾರೆ, ಕಾದಂಬರಿ ಅನ್ನೋದು ಒಂದು ಬಂಗ್ಲೆ ಇದ್ದ ಹಾಗೆ. ನೀವು ಮೇನ್ ಡೋರಿಗೆ ಬರ್ತೀರಿ, ಎಡಗಡೆ ಒಂದು ರೂಮ್ ಕಾಣುತ್ತೆ, ಬಲಗಡೆ ಒಂದು ರೂಮ್ ಕಾಣುತ್ತೆ, ಹಾಲಿಗೆ ಬರ್ತೀರಿ, ಅಡುಗೆ ಮನೆ ನೋಡ್ತೀರಿ, ಹೀಗೆ ಇಡೀ ಮನೆಯನ್ನು ನೋಡ್ತಾ ಬರ್ತೀರಿ. ಸಣ್ಣ ಕತೆ ಅನ್ನೋದು ಒಂದು ಕೋಣೆಯ ಬಾಗಿಲನ್ನು ಹೀಗೆ ಸ್ವಲ್ಪ ತೆರೆದು ಹೀಗೆ ಇಣುಕು ನೋಡೋದು ಅಂತ, ಅಥವಾ ಆ ಕೋಣೆಯ ಕಿಟಕಿಯನ್ನು ತೆಗೆದು ಒಂದು ಸರಿ ಹೀಗೆ ನೋಡೋದು. ಇಟ್ಸ್ ಅ ಸ್ಮಾಲ್ ವರ್ಲ್ಡ್. ನಾವೆಲ್ ಹ್ಯಾಸ್ ಗಾಟ್ ಅನ್ ಎಕ್ಸ್ಪಾನ್ಸಿವ್ ವರ್ಲ್ಡ್. ಅದೊಂದು ವಿಶಾಲವಾದ ಜಗತ್ತನ್ನು ತೋರಿಸುತ್ತೆ. ಓಕೆ, ಈ ಹಿನ್ನೆಲೆಯನ್ನು ನೀವು ಇಟ್ಕೊಳ್ಬೇಕು. ಯಾಕಂದರೆ ಶಾರ್ಟ್ ಸ್ಟೋರಿಯನ್ನು ನಿಮಗೆ ಪಾಠದಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತ ಅಂದರೆ ಭಾಷೆಯನ್ನು ಬಳಸೋದು ಒಂದು, ಯಾರಿಗೆ ಗೊತ್ತು
ಈ ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲೂ ಕೂಡ ಅದ್ಭುತವಾದ ಕತೆಗಾರರಿರ್ಬೋದು. ಒಳ್ಳೊಳ್ಳೆ ಕತೆಗಳನ್ನು ನಿಮ್ಮ ಸ್ನೇಹಿತರಿಗೆ ನೀವು ಹೇಳ್ತಾ ಇರ್ತೀರಿ. ಬರೀರಿ. ಈ ಪಾಠವನ್ನು ಒಮ್ಮೆ ನೋಡಿ. ನಿಮ್ಮ ಕೋರ್ಸ್ ಬುಕ್ಕಿನ ಪುಟ ಸಂಖ್ಯೆ 30ಕ್ಕೆ ಬನ್ನಿ. ಆ 30ನೇ ಪುಟದಲ್ಲಿ ವರು ಮನುಷ್ಯನ್ ಅಂತ ಹೇಳಿ ಈ ಕತೆ ಪ್ರಾರಂಭ ಆಗುತ್ತೆ. ಈ ಕತೆಯನ್ನು ಓದ್ತಾ ಓದ್ತಾ ನಿಮಗೂ ಅನ್ನಿಸ್ಬಹುದು, ನಾನೂ ಈ ಥರದ ಒಂದು ಕತೆಯನ್ನು ಬರೀಬಹುದು ಅಂತ. ನಿಮ್ಮ ಮಾತೃಭಾಷೆಯಲ್ಲಿ ಬರೀರಿ. ಹಾಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ, ಇಫ್ ಯು ಪುಟ್ ಎಫರ್ಟ್ಸ್, ಯು ಕ್ಯಾನ್ ರೀಡ್, ಯು ಕ್ಯಾನ್ ರೈಟ್ in English also. Okay, with this introduction, now let's move on to this short story, Varu Manushan. It is written by Vaikom Muhammad Bashir. Varu Manushan, Varu, one, Manushan, man. It's story of a man. And this story was originally written in Malayalam. And this story written in Malayalam is translated by V. Abdullah to English. So, in a way, we are reading a story written in our neighboring language, Malayalam from Kerala, translated into another language, that's English. Okay. Now let me begin to read the story. I hope all of you have kept this book, Reflections, in your hands, and please turn to page number 30, and now I'll give a reading, and in between I keep using Kannada also, so that our Kannada medium students can also understand. Now let's read the story. You have no definite plans. You are wandering around far away from home. You have no money with you. You do not know the local language. You can speak English and Hindustani, but very few people know either of these languages. This can land you in many predicaments. Many adventures can befall you. Here is a word, predicament. Predicament means difficult situation. Okay, here the narrator narrating the story. Narrating ಅಂದರೆ ನಿರೂಪಣೆ. ಹೇಳ್ತಾನೆ, ನಿಮಗೆ ಗೊತ್ತಿಲ್ಲದೆ ಇರುವ ಪ್ರದೇಶದಲ್ಲಿ, ಭಾಷೆಯೂ ಗೊತ್ತಿಲ್ಲ, ಜನ ಹೊಸಬ್ರು, ಅಂಥ ಪ್ರದೇಶದಲ್ಲಿ ನೀವು ಇದ್ದೀರಿ ಅಂತಾದರೆ, ನಿಮಗೇನೂ ಕೆಲಸ ಇಲ್ಲ ಅಂತಾದರೆ, ಅಲ್ಲಿ ನಿಮಗೆ ಕಷ್ಟಗಳು ಒದಗುತ್ತವೆ ಅಂತ ಹೇಳಿ ಕತೆಗಾರ ಕತೆಯನ್ನು ಪ್ರಾರಂಭಿಸ್ತಾನೆ. When you don't know the language, what happens? You see the next paragraph. You find yourself caught in a dangerous situation. A total stranger rescues you. Even after years pass by, you will sometimes remember the man and wonder why he did so. Let us say it is I, not you, who remembers the man. Now the narration comes into first person. The narrator says, remember, just imagine that such an experience happened to me, not you. Now the story shifts to first person narrative. The story continues. I am now narrating an experience which I had. I have some vague notions about human beings, including myself. Vague, not very clear, aspashta. There are around me good men and thieves, those who suffer from various infectious diseases and from madness. One has to live carefully. The moment this infectious word comes, you should remember COVID-19. This is pandemic. Infection means disease shifts from one person to another, either you touch something, etc. Infectious, sonku, anturoga, infectious. So one has to live carefully. The world has more evil than good.
We realize this only after we get hurt. Evil, good. Let me record here that incident which was perhaps quite insignificant. Insignificant means not so important. ಅಷ್ಟೇನು ಮುಖ್ಯವಲ್ಲದ, insignificant. It was quite a big city in the valley of a mountain, some 1,500 miles from home, the inhabitants of which had never been known for the quality of mercy. Okay. The narrator says he was living in a far off place, something around 1,500 miles from home, and it was a valley. Valley means Kanive, and the inhabitants have never been known for the quality of mercy. Mercy means ಕರುಣೆಯೇ ಇಲ್ಲದ, ಕಟುಕರು, ಹಿಂಸಿಸುವವರು, ಕರುಣೆ ಇಲ್ಲ, ಮರ್ಸಿ ಇಲ್ಲ ಅವರಲ್ಲಿ. They were cruel people. Murder, robbery, pickpocketing, these were daily occurrences. By tradition, the people were professional soldiers. You know, professional soldiers, army, professional soldiers. Some of them went to distant places and lent out money on interest. Lent out money, money lending, ಲೇವಾದೇವಿ, ಬಡ್ಡಿ ಮೇಲೆ ಹಣವನ್ನು ಕೊಡುವಂಥದ್ದು. Many others served as watchmen in banks, mills, and large commercial establishments in big cities. Money was highly valued by them. For money, they would do anything, even commit murder. Remember, in the beginning, the narrator says, dangerous situation. Here is a city, here the people of the city who doesn't mind killing someone for the sake of few hundreds, for the sake of money. Okay, now let's proceed. I hope you are following the story, and I also hope Kannada medium students have been able to follow this narration. Now let us proceed further. I stayed in that city in a very small, dingy room on a dirty street. I repeat this sentence again. This would be of importance for your examination. You may expect 1 mark question here. Where did the narrator stay? The narrator stay in a very small, dingy room. Dingy means dark and dirty. ಸಾಕಷ್ಟು ಗಾಳಿ ಬೆಳಕು ಇಲ್ಲದ, ಕತ್ತಲಿರುವ, ಬಹಳ ಇಕ್ಕಟ್ಟಾದ, ಕಿರಿದಾದ ಕೋಣೆಯಲ್ಲಿ ನಾನಿದ್ದೆ ಅಂತ ಹೇಳ್ತಾನೆ. I carried on a profession there. Profession, ವೃತ್ತಿ. ಏನದು? What was the profession? Teaching English to some migrant laborers from 9:30 till 11 in the night. So, what was the profession of the author? Sorry, of the narrator? To teach writing in English. Teaching English to some migrant laborers. Migrant means ವಲಸೆ ಹೋಗೋರು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ, ಅಂದರೆ ತಮ್ಮ ಹುಟ್ಟು ಊರನ್ನು ಬಿಟ್ಟು, ತಾವು ಜನಿಸಿದ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡುವಂಥವರನ್ನು ನಾವು ಮೈಗ್ರೆಂಟ್ಸ್, ವಲಸೆಗಾರರು, ವಲಸೆ ಹೋದವರು ಅಂತ ಹೇಳ್ತೇವೆ. He was teaching English to migrant laborers from 9:30 till 11 in the night. So, his profession was in the late evening. I taught them to write addresses in English. So, what was he teaching? He was not teaching those migrant laborers to speak English or to write essay or a short story in English. No. He was teaching them to write address in English. Learning to write an address in English was considered great education there. So, according to the narrator, according to the story, if you can write your address, you are a learned man, right? You must have seen people who write addresses at the post office. They were paid anything between
1 ana and 4 anas for writing an address. Okay, this is an important part which you can observe also if you are living in a bit of semi-rural area. Semi-rural area means taluka centers where still there are people who can't read and write on their own, what we call them ಅನಕ್ಷರಸ್ಥರು ಇರುವಂಥ ಜಾಗದಲ್ಲಿ ನೀವು ಪೋಸ್ಟ್ ಆಫೀಸ್ಗೆ ಹೋದರೆ ಆ ಪೋಸ್ಟ್ ಆಫೀಸಿನ ಬಾಗಿಲಲ್ಲಿ ಒಬ್ಬರು ನಿಂತಿರ್ತಾರೆ, ಸಾಮಾನ್ಯ ಒಂದು ಬ್ಯಾಗ್ ಹಾಕ್ಕೊಂಡು ನಿಂತಿರ್ತಾರೆ. ಅವರು ಏನಾಗಬೇಕಂತ ಕೇಳ್ತಾರೆ. ನೀವೇನಾದರೂ ಸ್ವಲ್ಪ ಆಚೆ ಈಚೆ ಓಡಾಡ್ತಾ ಇದ್ದರೆ ಅವರು ನಿಮಗೆ ಅಪ್ಲಿಕೇಶನ್ ತುಂಬಲಿಕ್ಕೆ ಸಹಾಯ ಮಾಡ್ತಾರೆ, ಮತ್ತು ಲೆಟರ್ ಮೇಲೆ ನಿಮಗೆ ಅಡ್ರೆಸ್ ಬರೀಲಿಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ₹1 ₹2 ತಗೊಳ್ತಾರೆ. ನಾನು ಸಣ್ಣವನಿದ್ದಾಗ ನನ್ನ ಊರಿನ ಪೋಸ್ಟ್ ಆಫೀಸ್ನಲ್ಲಿ ಈ ರೀತಿ 3-4 ಜನ ಕೆಲಸ ಮಾಡ್ತಾ ಇದ್ದದನ್ನು ನೋಡಿದ್ದೆ. ಆದರೆ ಈಗ ಲಿಟ್ರಸಿ ರೇಟ್ ಹೆಚ್ಚಾದಷ್ಟು, ಓದು ಬರಹ ಹೆಚ್ಚಾದಷ್ಟು ಇಂಥವರ ಸಂಖ್ಯೆ ಕಡಿಮೆ ಆಗಿದೆ. ಮತ್ತು ಕಳೆದ 10 ವರ್ಷದಲ್ಲಿ ಮೊಬೈಲ್ ಫೋನ್ ಎಲ್ಲ ಬಂದ ಮೇಲೆ ಈಗ ಯಾರು ಲೆಟ್ರನ್ನು ಬರೆಯುವ, ಪೋಸ್ಟ್ ಆಫೀಸನ್ನು ಬಳಸುವ ಪ್ರಮಾಣ ಕಡಿಮೆ ಇದೆ. ಸೊ ದಿಸ್ ಈಸ್ ಅ ಸ್ಟೋರಿ ಆಫ್ pre-independent time. So the author uses 1 ana and 4 anas. ಸೊ ಏನು ಹಂಗಂದರೆ ನಾವು ಇವತ್ತೇನು ಪೈಸೆಗಳಲ್ಲಿ ರೂಪಾಯಿನ ಲೆಕ್ಕ ಹಾಕ್ತೀವಲ್ಲ, ಇದು 1957ರಲ್ಲಿ ಜಾರಿಗೆ ಬಂದಂಥ ಪದ್ಧತಿ. 1957ನಲ್ಲಿ ಈ ಮಾನದಂಡವನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡ್ವಿ. ಅದಕ್ಕೆ ಮುನ್ನ ಹೇಗಿತ್ತಪ್ಪ ಅಂತ ಹೇಳಿದ್ರೆ ರೂಪಾಯಿ ಇತ್ತು, ಆದರೆ 16 ಆಣೆಗಳಿಗೆ ₹1. ಸೊ ಇಲ್ಲಿ ನೀವು ಅಡ್ರೆಸ್ಸನ್ನು ಬರೆದ್ರೆ, ಒಂದು ಅರ್ಜಿಯನ್ನು ತುಂಬಿಕೊಡ್ಲಿಕ್ಕೆ ಸಹಾಯ ಮಾಡಿದ್ರೆ ಪೋಸ್ಟ್ ಆಫೀಸಲ್ಲಿ ಅವ್ರಿಗೇನು ಸಿಗುತ್ತೆ, 1 ಆಣೆ ಅಥವಾ 4 ಆಣೆ ದುಡ್ಡು ಸಿಗ್ತಾಯಿತ್ತು. ಸೊ ದಿಸ್ ಆಥರ್ ದ ನರೇಟರ್ ವಾಸ್ ಹೆಲ್ಪಿಂಗ್ ಟೀಚಿಂಗ್ ಮೈಗ್ರೆಂಟ್ ಲೇಬರರ್ಸ್ ಟು ರೈಟ್ ದೇರ್ ಅಡ್ರೆಸ್ in English because it was considered as great education. That's very important. Strange, isn't it? Learning to write one's address in English was considered as great achievement, great education. Interesting. So the story continues. I taught the skill of writing addresses to people in order to escape the same fate myself, to see if I could save some money. So the narrator says why he started teaching these migrant laborers to write address. To make his living. The migrant laborers were there to earn their bread. ಅನ್ನ ಸಂಪಾದನೆಗೋಸ್ಕರ ಆ ಮೈಗ್ರೆಂಟ್ ಲೇಬರರ್ಸ್ ಆ ಒಂದು ಕಣಿವೆಗೆ ಬಂದು ಕೆಲಸ ಮಾಡ್ತಾಯಿದ್ರು. ಈ ನಿರೂಪಕ ಕೂಡ ಅದೇ ಕಾರಣಕ್ಕೆ ನಾನಲ್ಲಿದ್ದೆ ಅಂತ ಹೇಳ್ತಾನೆ. ನಂದು ಹೊಟ್ಟೆಪಾಡು, ಹಾಗಾಗಿ ಅವರಿಗೆ ವಿಳಾಸವನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕಲಿಸೋದ್ರ ಮೂಲಕ ನನ್ನ ಹೊಟ್ಟೆಪಾಡನ್ನು ಮಾಡ್ತಾ ಇದ್ದೆ. ಟು ಎಸ್ಕೇಪ್ ಪಾವರ್ಟಿ, ಟು ಮೇಕ್ ಸಮ್ ಮನಿ. ರೈಟ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ನೌ. ಓಕೆ, ಲೆಟ್ ಮಿ ಕಂಟಿನ್ಯೂ. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ and wake up at 4 in the evening. Very interesting, right? His daily routine is very interesting. The narrator was sleeping till 4 in the evening. I think many of you are doing the same thing now. Got nothing to do, and now the IPL is going on, and you will be busy from 7 o'clock to 12 o'clock, and even at 2 o'clock, and sleep late at night and get up very late in the morning. Yeah, but this narrator did not have such luxuries. He was waking up late for a different reason. And what was the reason? This was to save the expense of drinking my morning tea or eating the noon meal. ನೋಡಿ, ಬೆಳಗ್ಗೆ ಎದ್ದರೆ ಹೊಟ್ಟೆ ಹಸುವಾಗ್ಬಿಡುತ್ತೆ, ತಿಂಡಿ ತಿನ್ನಬೇಕು, ಕಾಫಿ ಟೀ ಏನಾದರೂ ಕುಡಿಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ದುಡ್ಡು ಬೇಕು. ಹಾಗಾಗಿ ನಿರೂಪಕ ಹೇಳ್ತಾನೆ, 4 ಗಂಟೆವರೆಗೆ ನಾನು ಎಚ್ಚರವಾಗಿರ್ತಿರ್ಲಿಲ್ಲ, ನಾನು ಮಲಗಿರ್ತಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ ಬೆಳಗಿನ ತಿಂಡಿಯನ್ನು ಮತ್ತು ಮಧ್ಯಾಹ್ನದ ಊಟವನ್ನು ತಪ್ಪಿಸುವ ಉದ್ದೇಶ ಇತ್ತು.
So I hope you can get the idea of his poverty. He was in need of money. He was there in a faraway place, 1500 kilometers from his homeland. Sorry, 1500 miles, not kilometers. 1500 miles, I repeat, 1500 miles away from his homeland to earn his bread, to earn his living. In order to save more money, he was having only one meal a day, that too in the late afternoon. So he was skipping morning breakfast and also afternoon lunch. So what was the routine? The routine of the narrator was to get up at 4 o'clock in the evening. Right? Okay, this you will get a question in your examination also. So try to remember that the narrator was waking up at 4 o'clock, and the reason was to save drinking morning tea and also save eating afternoon lunch. Okay. So this was his routine. The story continues. One day I got up at 4 p.m. as usual. ಒಂದಿನ ಎಂದಿನಂತೆ 4 ಗಂಟೆಗೆ ನಾನು ಎಚ್ಚರವಾದೆ. I finished my daily course and stepped out for my tea and the meal. You must understand that I was dressed in a suit. I had a wallet in my pocket. I had 14 rupees in it, my life savings at the time. So there are two important things for us to follow. The narrator was dressed in a suit. Coat hakondidda. Right? That's very important. And he had a wallet. Wallet means purse. And a purse alli ಎಷ್ಟು ದುಡ್ಡಿತ್ತು? 14 rupees. His life savings at the time. 14 ರೂಪಾಯಿ ಹಣ ಇತ್ತು ಪರ್ಸಲ್ಲಿ. ಅವನ ಜೀವಮಾನದ ಉಳಿತಾಯದ ಹಣ. ಅಷ್ಟು ದೂರ ಮನೆಯಿಂದ ಹೋಗಿ ಪ್ರತಿನಿತ್ಯ ಅಲ್ಲಿ ಬಂದಿದ್ದಂಥ ವಲಸೆ ಕಾರ್ಮಿಕರಿಗೆ ಅವರ ವಿಳಾಸವನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಹೇಳ್ಕೊಡ್ತಾ ಆತ ಸಂಪಾದಿಸಿದ ಹಣ ಅವನ ಜೇಬಲ್ಲಿ ಪರ್ಸ್ನಲ್ಲಿ ಇತ್ತು. ಎಷ್ಟು ಅಂತ ಹೇಳಿದ್ರೆ 14 ರೂಪಾಯಿ. 14 rupees. Remember this word, 14 rupees. I entered a crowded restaurant. Restaurant, you know, restaurant, hotel. I ate a full meal consisting of chapatis and meat curry. I drank tea as well. The bill came to 11 annas. So, ನಮ್ಮ ನಿರೂಪಕ ಒಂದು ರೆಸ್ಟೋರೆಂಟಿಗೆ ಹೋದ, ಅಲ್ಲಿ ಊಟವನ್ನು ಮಾಡ್ದ. ಏನು ಊಟ ಅದು? ಚಪಾತಿ ಮತ್ತು ಮೀಲ್ ಏನಿತ್ತು, ಮೀಟ್ ಕರಿ, ಮಾಂಸದ ಪಲ್ಯ ಅಥವಾ ಕರಿ, ನೀವು ಸಾಗು ಅಂತ ತಗೊಳ್ಳಿ. ಆ್ಯಂಡ್ ಡ್ರ್ಯಾಂಕ್ ಟೀ ಆಸ್ ವೆಲ್. ಇಷ್ಟು ಊಟ ಮತ್ತು ಟೀಗೆ ಒಟ್ಟು ಬಿಲ್ ಎಷ್ಟಾಯಿತು ಅಂತ ಹೇಳಿದ್ರೆ 11 ಆಣೆಗಳಾಯಿತು. ನೆನ್ಪಿಟ್ಕೊಳ್ಳಿ, 1 ರೂಪಾಯಿಗೆ 16 ಆಣೆ. 16 annas make 1 rupee. And the person has got how much in his wallet, as his life's savings? 14 rupees. How much is the bill now? 11 annas, less than a rupee. 5 annas, less than a rupee. So he has 14 rupees, so it's not a problem. But something strange happens here. I put my hand in my coat pocket to pay it. 11 ಆಣೆ 14 ರೂಪಾಯಿ ಇದೆ, ಕೊಡೋಕ್ಕೇನು ಕಷ್ಟ? ನಮ್ಮ ನಿರೂಪಕ ಸ್ಟೈಲಾಗಿ ಜೇಬಿಗೆ ಕೈ ಹಾಕ್ದ. ಕೈ ಹಾಕಿದ್ನೋ ಇಲ್ವೋ, I began sweating profusely and almost digested in an instant all that I had eaten. ಕೈ ಹಾಕಿದ ತಕ್ಷಣ ಬೆವರು ಕಿತ್ತು ಹರಿಲಿಕ್ಕೆ ಶುರುವಾಯಿತು. ಸ್ವೆಟ್ ಪ್ರೊಫ್ಯೂಸ್ಲಿ ಅಂದರೆ ಸ್ನಾನ ಮಾಡಿದಾಗೆ ನೀರು ಇಳಿಲಿಕ್ಕೆ ಶುರುವಾಯಿತು, ಬೆವರು ಇಳಿಲಿಕ್ಕೆ ಶುರುವಾಯಿತು.
ತಿಂದದ್ದೆಲ್ಲ 1 ಮಿನಿಟಲ್ಲಿ ಕರಗೋಯ್ತು. ಇನ್ಸ್ಟೆಂಟ್ಲಿ ದ ಮ್ಯಾನ್ ವಾಸ್ ಅಫ್ರೈಡ್. ಭಯ ಆಯಿತು ಅವನಿಗೆ. ಯಾಕೆ? ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಪರ್ಸ್ ಇಲ್ಲ, ವ್ಯಾಲೆಟ್ ಇಲ್ಲ. ಸೊ ಈಗ ದುಡ್ಡು ಕೊಡಬೇಕು. ಆ್ಯಂಡ್ ರಿಮೆಂಬರ್, ದ ಪೀಪಲ್ ಆಫ್ ದಿಸ್ ಟೌನ್, ದಿಸ್ ಬಿಗ್ ಸಿಟಿ ಆರ್ ನಾಟ್ ನೋನ್ ಫಾರ್ ದೇರ್ ಮರ್ಸಿ. Remember the beginning part of the story. And the people can go to any extent for the sake of money. They commit murder, they commit robbery, and they are very rough people. So our narrator, ನಮ್ಮ ಕಥಾ ನಾಯಕ, ನಮ್ಮ ಕಥೆಯ ನಿರೂಪಕ ಕಷ್ಟಕ್ಕೆ ಸಿಕ್ಕಾಕೊಂಡ. ಈಗ ಅವನ ಹತ್ರ ಇದ್ದದ್ದು 14 ರೂಪಾಯಿ, ಬೇರೆ ದುಡ್ಡಿರಲಿಲ್ಲ. And now he has lost his purse, his wallet. So everything got digested instantly. So what to do? Narrator continues, the story continues. I said, someone has picked my pocket and taken away my wallet. So ನಿರೂಪಕ ಏನು ಮಾಡ್ತಾನೆ, ಆ ರೆಸ್ಟೋರೆಂಟ್ ಓನರ್ ಹತ್ರ ಹೇಳಬೇಕಲ್ವ ಈಗ. ಸೊ ಬಿಲ್ ಕೊಡಬೇಕಲ್ಲ. ಹೇಳ್ತಾನೆ, ಸ್ವಾಮಿ ನನ್ನ ಪರ್ಸನ್ ಯಾರೋ ಕದ್ದು ಬಿಟ್ಟಿದ್ದಾರೆ, ಪಿಕ್ ಪಾಕೆಟ್ ಆಗಿದೆ, ನನ್ನ ಪಾಕೆಟನ್ನು ಪಿಕ್ ಮಾಡಲಾಗಿದೆ, ನನ್ನ ಪಾಕೆಟ್ನಿಂದ ನನ್ನ ವ್ಯಾಲೆಟನ್ನು ಎಗರಿಸ್ಬಿಟ್ಟಿದ್ದಾರೆ. ಪಿಕ್ ಪಾಕೆಟಿಂಗ್. ಇಟ್ ವಾಸ್ ಅ ವೆರಿ ಬ್ಯುಸಿ ರೆಸ್ಟೋರೆಂಟ್. ಅದು 4 ಗಂಟೆ, ತುಂಬ ಜನ ಇದ್ದರು, ಭಾಳ ಬ್ಯುಸಿ ಇತ್ತು ರೆಸ್ಟೋರೆಂಟ್. ದ ಓನರ್ ಗೇವ್ ಅ ಲೌಡ್ cough, startling everyone around. ಅಹಹ ಅಂತ ಒಂದೇ ಸರಿ ಜೋರಾಗಿ ನಕ್ಬಿಟ್ಟ. ಅಲ್ಲಿ ಒಂದು ಲೇವಡಿ ಇತ್ತು. ಏನೋ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಹೇಳಿ ಅವನ ದೊಡ್ಡ ಗಂಟಲಲ್ಲಿ ಗಾಫ್ ಅಂದರೆ ಜೋರಾಗಿ ವಿಕಟವಾಗಿ ನಗುವಂಥದ್ದು. ಎಷ್ಟರ ಮಟ್ಟಿಗೆ ನಗ್ತಾ ಅಂತ ಹೇಳಿದ್ರೆ ಅಲ್ಲಿದ್ದವರೆಲ್ಲ ಏನಾಗ್ಬಿಟ್ರು, ಸ್ಟಾರ್ಟಲ್ ಆಗಿಬಿಟ್ರು. ಸ್ಟಾರ್ಟ್ಲಿಂಗ್ ಅಂತ ಹೇಳಿದ್ರೆ ಅದ್ರೋಗೋದು, ಗಾಬರಿ ಆಗೋದು. ಆ ಬ್ಯುಸಿ ರೆಸ್ಟೋರೆಂಟಲ್ಲಿ ಇದ್ದವರೆಲ್ಲ, ಏನಲ್ಲಿ ಊಟ ತಿಂಡಿ ಮಾಡಲಿಕ್ಕೆ ಬಂದ ಕಸ್ಟಮರ್ಸ್ ಏನಿದ್ರು ಅವರೆಲ್ಲರೂ ಹೆದರು ಹೋಗ್ಬಿಟ್ರು. ಅಷ್ಟು ಜೋರಾಗಿ ರೆಸ್ಟೋರೆಂಟ್ ಓನರ್ ವಿಕಟವಾಗಿ ನಕ್ಬಿಟ್ಟ. ಹೀ ಕಾಟ್ ಮೀ ಬೈ ದ ಲ್ಯಾಪಲ್ಸ್ ಆಫ್ ಮೈ ಕೋಟ್ ಆ್ಯಂಡ್ ಶೇಕಿಂಗ್ ಮೀ. ನನ್ನ ಕೊಳ್ಳ ಪಟ್ಟಿಯನ್ನು ಹಿಡ್ಕೊಂಡ. ಲ್ಯಾಪಲ್ಸ್ ಅಂದರೆ ಕೊರಳಿನ ಪಟ್ಟಿ, ಹೀಗೆ ಈ ಭಾಗ ಬಿಗಿಯಾಗಿ ಹಿಡ್ದ, ಜೋರಾಗಿ ಹಳ್ಳಾಡಿಸ್ತಾವ, ಅರ್ಚ್ಕೊಂಡ, ಕ್ರೈಡ್, ದಿಸ್ ಟ್ರಿಕ್ won't work here. Put the money down and go, or else I'll gouge your eyes out. ರೆಸ್ಟೋರೆಂಟ್ ಓನರ್ ಏನು ಮಾಡ್ದ, ಏಯ್ ಮೊದಲು ನನ್ನ ದುಡ್ಡನ್ನು ಇಲ್ಲಿಡೋ, ದುಡ್ಡನ್ನು ಇಟ್ಯೋ ಗೆದ್ದೆ, ಇಲ್ಲ ಅಂದರೆ ನಿನ್ನ ಕಣ್ಣು ಕಿತ್ತಾಕ್ಬಿಡ್ತೀನಿ ನಾನು ಅಂತ ಹೇಳ್ದ. ಸಿ, ದಿಸ್ ಈಸ್ ದ ಪ್ಲೈಟ್ ಆಫ್ ಅವರ್ ನರೇಟರ್. ಹೀ ಈಸ್ having only 1 meal a day to save money, and he was living far away from his place, 1500 miles from his homeland. And what he was doing there, he was teaching the migrant laborers to write their address in English. Why the migrant laborers were paying the narrator to learn to write their address in English? Because it was considered as a great education. A person who can write his address in English was considered as a learned man. So they were also interested. And this guy, our narrator, was teaching them to make his living. And like this, he had saved 14 rupees. And that was kept in his wallet. And one day, he got up as usual at 4 p.m., 4 in the evening, and went to have his meal. He had meal in a restaurant, and the total bill was 11 ಆಣೆ. 1 ರೂಪಾಯಿಗೆ 16 ಆಣೆ. ನಿರೂಪಕನ ಹತ್ರ ಉಳಿದಿರೋ ಹಣ ಎಷ್ಟಿದೆ? 14 ರೂಪಾಯಿ. ರೆಸ್ಟೋರೆಂಟಲ್ಲಿ ಬಂದ ಬಿಲ್ ಎಷ್ಟು? 11 ಆಣೆ. ಕೊಡಲಿಕ್ಕೇನು ಸಮಸ್ಯೆ ಇಲ್ಲ. ಆದರೆ ಏನಾಗಿತ್ತು, ಅವನ ಪರ್ಸನ್ನು ಯಾರೋ ಎಗರಿಸ್ಬಿಟ್ಟಿದ್ರು, ಕದ್ದುಬಿಟ್ಟಿದ್ರು, ಪಿಕ್ ಪಾಕೆಟ್ ಆಗಿತ್ತು. ಓನರ್ ಹತ್ರ ಹೋದ, ಸ್ವಾಮಿ ನನ್ನ ಪರ್ಸ್ ವ್ಯಾಲೆಟ್ ಯಾರೋ ಪಿಕ್ ಪಾಕೆಟ್ ಮಾಡಿದ್ದಾರೆ. ಓನರ್ ಹೇಳ್ದ, ಏಯ್
ಮೊದಲು ನನ್ನ ದುಡ್ಡನ್ನು ದುಡ್ಡನ್ನು ಇಡು, ಇಲ್ಲದೆ ಹೋದರೆ ನಿನ್ನ ಕಣ್ಣು ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ದ. Isn't it a very challenging situation? Imagine the plight of this person, of this narrator. He has lost his purse and he is living in a land where he has no friends. He can't speak their language also, and the people are not known for their mercy. ಆ ಜನಕ್ಕೆ ಕರುಣೆ ಕಡಿಮೆ, ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಕಥಾನಾಯಕ, ಈ ಕಥೆಯ ನಿರೂಪಕ ಏನು ಮಾಡ್ತಾನೆ, ಮುಂದೆ ಏನಾಗತ್ತೆ, ಇದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ರೈಟ್, ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಇನ್ ಅನದರ್ ಎಪಿಸೋಡ್. ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು read this story again. Don't stop where I have stopped. Please continue. Read on your own. And remember, this is in a very simple English. It is not a tough short story. It's a story written in Malayalam, translated into English. So you people can understand. Only thing is, you need to focus little bit. Focus more. Keep a dictionary. ಒಂದು ಪದಕೋಶ ಇಟ್ಕೊಳ್ಳಿ, ಇಂಗ್ಲೀಷ್ ಕನ್ನಡ ಪದಕೋಶ ಇಟ್ಕೊಳ್ಳಿ, ನಿಧಾನವಾಗಿ ಓದಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ನಿರೂಪಕನ ಕತೆ ಏನಾಯಿತು, 11 ಆಣೆ ಬಿಲ್ಲನ್ನು ಕೊಡಬೇಕು, ಓನರ್ ಕತ್ತಿನ ಪಟ್ಟಿ ಹಿಡಿದು ಹೇಳ್ತಾ ಇದ್ದಾನೆ, ದುಡ್ಡನ್ನು ಮಡಗು, ಇಲ್ಲ ಅಂದರೆ ನಿನ್ನ ಕಣ್ಣು ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಆದರೆ ನಿರೂಪಕನ ಹತ್ರ ಒಂದು ಆಣೆನೂ ಇಲ್ಲ, ನಯಾ ಪೈಸೆಯೂ ಇಲ್ಲ. ಮುಂದೆ ಏನಾಗತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿಯವರೆಗೆ ಪ್ಲೀಸ್ ಆಲ್ ಆಫ್ ಯು ಸ್ಟೇ ಸೇಫ್ ಆ್ಯಂಡ್ ಹೆಲ್ದಿ. ವಿಶ್ ಯು ಬೆಸ್ಟ್ ಆಫ್ ಯುವರ್ ಟೈಮ್ಸ್. ಥ್ಯಾಂಕ್ ಯು. ವಿ ವಿಲ್ ಮೀಟ್ ಅಗೈನ್ ಸೂನ್. ಥ್ಯಾಂಕ್ ಯು ವೆರಿ ಮಚ್.